ನಾವು ಹೂಡಿಕೆನ ಶುರು ಮಾಡಬೇಕಾದ್ರೆ ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ಶುರು ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಬೇಗ ಶುರು ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಹಳಷ್ಟು ಜನ ಏನು ಅನ್ಕೊತಾರೆ, ಆರಂಭಿಕ ದಿನಗಳಲ್ಲಿ ಹಣನ ಎಂಜಾಯ್ ಮಾಡಬೇಕು, ಲೈಫ್ನ ಎಂಜಾಯ್ ಮಾಡಬೇಕು, ಆಮೇಲೆ ಇದ್ದೇ ಇರುತ್ತೆ ಅನ್ಕೊತೀವಿ. ಬಟ್ ಹಣ ಹೇಳುತ್ತೆ ನೀವು ಬೇಗ ನನ್ನನ್ನು ನೋಡಿಕೊಂಡ್ರೆ ಮುಂದಿನ ದಿನಗಳೇ ನಾನು ನಿಮ್ಮನ್ನು ನೋಡ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಹಾಗಾಗಿ ವೆಲ್ತ್ ಕ್ರಿಯೇಷನ್ಗೆ ಬೇಕಾಗಿರೋದು ಸ್ಟಾರ್ಟಿಂಗ್ ಅರ್ಲಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಲೇಟರ್ ಸ್ಟೇಜಲ್ಲಿ ಜಾಸ್ತಿ ಹಣನ ಹೂಡಿಕೆ ಮಾಡೋದು. ಅಂದರೆ ಒಂದು ರೀತಿಯಲ್ಲಿ ನೀವು ಹೇಳಿದ ಇಲ್ಲಿವರೆಗಿನ ಮಾತು ಏನು ಹೇಳ್ತಾ ಇದೆ ಅಂತಂದರೆ, ಹಣವನ್ನು ವ್ಯಾಮೋಹದಿಂದ ನೋಡೋದಕ್ಕಿಂತ ಹಣವನ್ನು ಗೌರವದಿಂದ ವಿಶ್ವಾಸದಿಂದ ಪ್ರೀತಿಯಿಂದ ಅದನ್ನು ನೋಡಿಕೊಂಡು ಅದನ್ನು ಸರಿಯಾಗಿ ಇಡಬೇಕಾದ ಜಾಗದಲ್ಲಿ ಇಟ್ಟರೆ ಬಹುಶಃ ಅದು ನನಗೆ ನಮ್ಮ ಆಪತ್ಕಾಲಕ್ಕೆ ಸರಿಯಾಗಿ ಒದಗ್ತದೆ. ಖಂಡಿತವಾಗ್ಲೂ ಹಾಗೆ ಇದೆ. ಆ್ಯಂಡ್ ಒಬ್ಬ ರೈತನಿಗೂ ಮತ್ತೊಬ್ಬ ಹೂಡಿಕೆದಾರ ವ್ಯತ್ಯಾಸ ಇಲ್ಲ. ಒಬ್ಬ ರೈತ ಭೂಮಿ ತಾಯಿ ಅಂತ ಹೇಳ್ತಾನೆ, ಹಾಕುವಂತ ಧಾನ್ಯನ ಪೂಜೆ ಮಾಡಿ ಹಾಕ್ತಾನೆ ಭೂಮಿಗೆ. ಅವನು ಸಮಯ ನೋಡಿ ಹಾಕ್ತಾನೆ, ಹಾಕ್ತಾನೆ. ಆಮೇಲೆ ಅದಕ್ಕೆ ಬೇಕಾಗಿರುವಂತ ಒಂದು ಪಾಲನೆ ಮಾಡ್ತಾನೆ. ಅದನ್ನ ಬೆಳಿಬೇಕಾದ್ರೆ ಅದು ಬೆಳೆದಾದ್ಮೇಲೆ ಅದನ್ನ ರಾಶಿ ಮಾಡ್ಕೊಂಡು ಹಾರ್ವೆಸ್ಟ್ ಮಾಡ್ಕೊಂಡಾಗ ಅದು ಇಡೀ ಒಂದು ಏನೋ ಫ್ಯಾಮಿಲಿಗೆ ಅದು ಆಹಾರವಾಗಿ ಅಥವಾ ಇನ್ನೇನೋ ರೀತಿಯಲ್ಲಿ ಅವನಿಗೆ ಒಂದು ಜೀವನ ನಡೆಸೋಕ್ಕಾಗುತ್ತೆ. ಹಾಗೆ ಹಣನು ಆರಂಭಿಕ ದಿನಗಳಲ್ಲಿ ಹಣನ ಗೌರವದಿಂದ ರೆಸ್ಪೆಕ್ಟ್ಫುಲ್ ಆಗಿ ಅದನ್ನು ನೋಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ಹೂಡಿಕೆ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಅದು ನಮ್ಮನ್ನು ನೋಡ್ಕೊಳ್ಳುವಂಥ ಒಂದು ಇಂಪಾರ್ಟೆಂಟ್ ಎನರ್ಜಿಯಾಗಿ ಬೆಳೀತದೆ.